Hi students, welcome back to Political Science and Indian Constitution class. BA, BCom, BSc ಪ್ರಥಮ ಸೆಮಿಸ್ಟರ್ನ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಹಾಗೂ BA ತೃತೀಯ ಸೆಮಿಸ್ಟರ್ನ ಜೊತೆಗೆ PUC ಪ್ರಥಮ ವರ್ಷದ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ರಾಜ್ಯಶಾಸ್ತ್ರ ಹಾಗೂ ಭಾರತ ಸಂವಿಧಾನದ ವರ್ಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ 3 ರೀತಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿದುಕೊಂಡಿದ್ದೇವೆ ಈಗಾಗಲೇ ವಿದ್ಯಾರ್ಥಿಗಳು ಕಳೆದ ವಿಡಿಯೋದಲ್ಲಿ. ಆ 3 ಈಗಾಗಲೇ ನಾವು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್, ಅದರಲ್ಲಿ ಪ್ರಮುಖವಾಗಿ 3 ರೀತಿಯ ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಫಸ್ಟ್ ಒನ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್, ಶಾಸಕೀಯ ಅಧಿಕಾರಗಳು. ತದನಂತರ ಸೆಕೆಂಡ್ ಒನ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್, ಕಾರ್ಯಾಂಗೀಯ ಅಧಿಕಾರಗಳು. ಥರ್ಡ್ ಒನ್ ಫೈನಾನ್ಷಿಯಲ್ ಪವರ್ಸ್ ಆರ್ ಫಂಕ್ಷನ್ಸ್, ಹಣಕಾಸಿನ ಅಧಿಕಾರಗಳು. ಹೀಗೆ ಪ್ರಮುಖವಾಗಿ 3 ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳು ಕಳೆದ ವಿಡಿಯೋದಲ್ಲಿ. ಇನ್ನೂ ಪ್ರಮುಖವಾಗಿ 4 ರೀತಿಯ ಅಧಿಕಾರ ಕಾರ್ಯಗಳನ್ನು ಕಾಣ್ತೀವಿ. ಅವುಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇವತ್ತು ನಾವು ಚರ್ಚೆ ಮಾಡುವಂಥ ಪ್ರಮುಖ ವಿಷಯ ಇದು BA ಪ್ರಥಮ ಸೆಮಿಸ್ಟರ್ದಲ್ಲಿ, BSc ಪ್ರಥಮ ಸೆಮಿಸ್ಟರ್ದಲ್ಲಿ, BCom ಪ್ರಥಮ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಭಾರತ ಸಂವಿಧಾನದ ಅಧ್ಯಯನ ದೃಷ್ಟಿಯಿಂದ ಬಹಳ ಯೂಸ್ ಆಗ್ತದೆ. ಜೊತೆಗೆ BA ತೃತೀಯ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಕೂಡ ಇದು ಪಠ್ಯಕ್ರಮಕ್ಕೆ ಸೀಮಿತಪಡಿಸಲಾಗಿದೆ. ಜೊತೆಗೆ PUC ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಈ ಒಂದು ಪರಿಕಲ್ಪನೆಗಳು ಬಹಳ ಈಸಿಯಾಗಿ, ಸರಳವಾಗಿ ಮತ್ತು ಅಗದಿ ನಿಮಗೆ ಉಪಯುಕ್ತ ಆಗ್ತದೆ ವಿದ್ಯಾರ್ಥಿಗಳು. ಇದನ್ನು ನೀವು ಸದುಪಯೋಗ ಪಡ್ಕೊಳ್ಬೇಕಂತ ಭಾವಿಸ್ತೀನಿ. ತದನಂತರ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲೂ ಕೂಡ ಭಾರತದ ರಾಷ್ಟ್ರಪತಿಯವರ ಅಂದರೆ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್, ಭಾರತದ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳು ಮುಂದುವರಿಯುತ್ತವೆ. ಈಗಾಗಲೇ ಪ್ರಮುಖವಾಗಿ 3 ತಿಳ್ಕೊಂಡಿದ್ದೇವೆ. ಆ 3 ಮುಗಿದ ನಂತರ 4, 5, 6, 7 ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್ ಅಂದ ಕೂಡಲೇ, ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು ಅಂದ ಕೂಡಲೇ ಇವತ್ತು ನಾವು ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ. ಸ್ವಲ್ಪ ನೋಡ್ರಿ ಇಲ್ಲಿ. ಸಿಂಪಲ್ ಆಗಿ 4ನೇದಾಗಿ ಜುಡಿಷಿಯಲ್ ಪವರ್ಸ್, ನ್ಯಾಯಿಕ ಅಧಿಕಾರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. 5ನೇದಾಗಿ ಮಿಲಿಟರಿ ಪವರ್ಸ್, ಮಿಲಿಟರಿ ಅಧಿಕಾರಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. 6ನೇದಾಗಿ ಡಿಪ್ಲೊಮ್ಯಾಟಿಕ್ ಪವರ್ಸ್, ರಾಜತಾಂತ್ರಿಕ ಅಧಿಕಾರಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. 7ನೇದಾಗಿ ಎಮರ್ಜೆನ್ಸಿ ಪವರ್ಸ್, ತುರ್ತು ಪರಿಸ್ಥಿತಿ ಅಧಿಕಾರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಹೀಗೆ ಈ 4 ಅಂಶಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ. ಹಾಗಾದರೆ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಭಾರತದ ರಾಷ್ಟ್ರಪತಿ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಈಗಾಗಲೇ 3 ತಿಳಿದುಕೊಂಡಿದ್ದೀರಿ. 4ನೇ ಒಂದು ಮೇನ್ ಪಾಯಿಂಟ್ಗೆ ನಾವು ಅಧಿಕಾರ ಕಾರ್ಯಗಳಿಗೆ ಹೋಗಬೇಕಾಗಿದೆ. ಖಂಡಿತವಾಗಿ ಹೋಗೋಣ. ಇಲ್ಲಿ 4ನೇದಾಗಿ ಬರುವಂಥ ಪ್ರಮುಖ ಅಂಶ ವಿದ್ಯಾರ್ಥಿಗಳೇ ಜುಡಿಷಿಯಲ್ ಪವರ್ಸ್, ನ್ಯಾಯಿಕ ಅಧಿಕಾರಗಳು. ಅಂದರೆ ಭಾರತದ ರಾಷ್ಟ್ರಪತಿಯವರಿಗೆ ನ್ಯಾಯಿಕ ಅಧಿಕಾರಗಳು ಕೂಡ ಅವರ ಕೈಯಲ್ಲಿರುತ್ತವೆ. ಇಲ್ಲಿ ಭಾರತದ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂಥ ಕೆಲಸ ಕಾರ್ಯ ಇವರ ಆಯ್ಕೆ ಮಾಡ್ತಾರೆ. ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರ ನ್ಯಾಯಾಲಯದ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂಥ ಕೆಲಸ ಕಾರ್ಯವನ್ನು ಇವರೇ ಮಾಡ್ತಾರೆ. ಇದು ಅವರು ಪ್ರಮುಖ ಮಾಡುವಂಥ ಕಾರ್ಯ. ಜೊತೆಗೆ ರಾಜ್ಯ ಹೈಕೋರ್ಟಿನ ನ್ಯಾಯಾಧೀಶರನ್ನು ಜೊತೆಗೆ ಇತರೆ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥ ಜವಾಬ್ದಾರಿ ಕೂಡ ಇವರಿಗೆ ಇರ್ತದೆ. ಅಂದರೆ ಇಲ್ಲಿ ಸಿಂಪಲ್ ಆಗಿ ಸಬ್ ಪಾಯಿಂಟ್ ಬಂದಿರ್ತಾವೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಮೊದಲನೇ ಪಾಯಿಂಟದಲ್ಲಿ ಬರುವಂಥ ಮೊದಲನೇ ಒಂದು ಪ್ರಮುಖ ಅಂಶ ಏನಪ್ಪ ಅಂತಂದ್ರೆ, ಭಾರತದ ರಾಷ್ಟ್ರಪತಿಯು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಮತ್ತು ಇತರ ನ್ಯಾಯಾಲಯದ ನ್ಯಾಯಾಧೀಶರನ್ನ ಜೊತೆಗೆ ರಾಜ್ಯ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಮತ್ತು ಇತರ ನ್ಯಾಯಾಲಯದ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂಥ ಕೆಲಸ ಕಾರ್ಯವನ್ನು ಭಾರತದ ರಾಷ್ಟ್ರಪತಿಯವರೇ ಮಾಡ್ತಾರೆ. ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಮೊದಲನೇ ಪಾಯಿಂಟದಲ್ಲಿ ಇದು ಗೊತ್ತಿರಲಿ. ಮೊದಲನೇ ಅಂದರೆ 4ನೇ ಪಾಯಿಂಟದಲ್ಲಿ ಮೊದಲನೇ ಪಾಯಿಂಟ. ಹಾಗೆಯೇ ಇನ್ನು 4ನೇ ಪಾಯಿಂಟ್ದಾಗ 2ನೇ ಸಬ್ ಪಾಯಿಂಟನ್ನು ನಾವು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ 4ನೇ ಪಾಯಿಂಟದಲ್ಲಿ ಸಾರ್ವಜನಿಕ ಮಹತ್ವದ ವಿಷಯದಲ್ಲಿ ಕಾನೂನಿನ ಪ್ರಶ್ನೆ ಉದ್ಭವಿಸಿದರೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಪಡೆಯುವಂಥ ಅಧಿಕಾರ ಕೂಡ ಭಾರತದ ರಾಷ್ಟ್ರಪತಿಗೆ ಇರ್ತದೆ. ಅಂದರೆ ಸಾರ್ವಜನಿಕ ದೃಷ್ಟಿಯಿಂದ ಏನಾದರೂ ಮಹತ್ವದ ವಿಷಯದಲ್ಲಿ ಕಾನೂನಿನ ಪ್ರಶ್ನೆ ಉದ್ಭವಿಸ್ತಂದ್ರೆ ಅಂತಹ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆಗಳನ್ನು, ಸೂಚನೆಗಳನ್ನು, ಮಾರ್ಗದರ್ಶನ ಪಡೆಯುವಂಥ ಕೆಲಸ ಕಾರ್ಯವನ್ನು ಕೂಡ ಭಾರತದ ರಾಷ್ಟ್ರಪತಿಯವರು ಮಾಡ್ತಾರೆ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ಅವರು ಮಾಡುವಂಥ ಕಾರ್ಯ ಅಂದರೆ ನಾವು ಭಾವಿಸಬೇಕಾಗ್ತದೆ. ಹಾಗೆಯೇ ಇಲ್ಲಿ 3ನೇದಾಗಿ ಬರುವಂಥ ಇನ್ನೊಂದು ಪ್ರಮುಖ ಅಂಶ ವಿದ್ಯಾರ್ಥಿಗಳು 4ನೇ ಪಾಯಿಂಟದಲ್ಲಿ, ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಅಪರಾಧಿಗಳಿಗೆ ವಿಧಿಸಿದಂತಹ ಮರಣದಂಡನೆ, ಜೀವಾವಧಿ ಶಿಕ್ಷೆ ಆಗ್ಬೋದು, ಜೊತೆಗೆ ಕ್ಷಮಾದಾನ ನೀಡುವಂಥ ಕಾರ್ಯ ಆಗ್ಬೋದು, ತಿರಸ್ಕರಿಸುವ, ಶಿಕ್ಷೆಯ ಅವಧಿಯನ್ನು ಕಡಿಮೆ ಮಾಡುವ ಮತ್ತು
ರದ್ದುಪಡಿಸುವಂಥ ಅಧಿಕಾರ ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರ್ತದೆ. ಆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರದ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಯವರು ಆ ಅಧಿಕಾರವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಇದು ಕೂಡ ಅವರು ಮಾಡುವಂಥ ಪ್ರಮುಖ ಕಾರ್ಯ. ಅಂದರೆ ಅಪರಾಧಿಗೆ ಸರ್ವೋಚ್ಚ ನ್ಯಾಯಾಲಯ ಅಪರಾಧಿಗಳಿಗೆ ವಿಧಿಸಿದಂಥ ಶಿಕ್ಷೆ ಆಗಬಹುದು, ಮರಣ ದಂಡನೆ ಆಗಬಹುದು, ಕ್ಷಮಾದಾನ ಮಾಡುವಂಥ ಆಗಬಹುದು, ಜೊತೆಗೆ ಆ ಶಿಕ್ಷೆಯನ್ನು ರದ್ದುಪಡಿಸುವಂಥ ಅಧಿಕಾರ ಜವಾಬ್ದಾರಿ ಕೂಡ ಭಾರತದ ರಾಷ್ಟ್ರಪತಿಗೆ ಇರ್ತದೆ. ಆ ಭಾರತದ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಸಲಹೆಗಳನ್ನು ಮಾರ್ಗದರ್ಶನ ಕೊಡುವಂಥ ಅಧಿಕಾರ ಕೂಡ ಅವರಿಗೆ ಇರ್ತದೆ. ಮರಣ ದಂಡನೆ ದೃಷ್ಟಿಯಿಂದ ಆಗಬಹುದು, ಶಿಕ್ಷೆ ವಿಧಿಸುವ ದೃಷ್ಟಿಯಿಂದ ಆಗಬಹುದು, ಕ್ಷಮಾದಾನ ಮಾಡುವ ದೃಷ್ಟಿಯಿಂದ ಆಗಬಹುದು, ಅಥವಾ ಆ ಒಂದು ಇದವನ್ನು ರದ್ದುಪಡಿಸುವ ದೃಷ್ಟಿಕೋನ ಇಟ್ಕೊಂಡಾಗಬಹುದು. ಅವುಗಳ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ಸಲಹೆ ಕೊಡುವಂಥ ಕೆಲಸ ಕಾರ್ಯವನ್ನು ಕೂಡ ಭಾರತದ ರಾಷ್ಟ್ರಪತಿಯವರು ಮಾಡ್ತಾರೆ. ಹೀಗಾಗಿ ಭಾರತದ ರಾಷ್ಟ್ರಪತಿಯವರ ಕೈಯಾಗಿ ಏನಪ್ಪ ಅಂತಂದ್ರೆ ನ್ಯಾಯಿಕ ಅಧಿಕಾರಗಳು ಕೂಡ ಇವರ ಕೈಯಲ್ಲಿ ಇರುತ್ತವೆ. ನ್ಯಾಯಿಕ ಅಧಿಕಾರವನ್ನು ಕೂಡ ಇವರ ಚಲಾಯಿಸ್ತಾರೆ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕಾಗ್ತದೆ. ಇದು 4ನೇದಾಗಿ ಬರುವಂಥ ಪ್ರಮುಖ ನ್ಯಾಯಿಕ ಅಧಿಕಾರಗಳು. ಅರ್ಥ ಆಯ್ತರೆ? ಇನ್ನು ನೆಕ್ಸ್ಟ್ 5ನೇದಾಗಿ ನಾವು ಹೋಗಬೇಕಾಗ್ತದೆ ಮಿಲಿಟರಿ ಪವರ್ಸ್, ಅಂದರೆ ಮಿಲಿಟರಿ ಅಧಿಕಾರಗಳು. ಅಂದರೆ ಭಾರತದ ರಾಷ್ಟ್ರಪತಿಯು 3 ಪಡೆಯ ಮಹಾದಂಡನಾಯಕನಾಗಿ ಕಾರ್ಯನಿರ್ವಹಿಸ್ತಾರೆ. ಏನು ಹೇಳ್ರಿ? ಭಾರತದ ರಾಷ್ಟ್ರಪತಿಯವರು 3 ಪಡೆಯ ಮಹಾದಂಡನಾಯಕನಾಗಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ಭಾರತ ಸಂವಿಧಾನದ 53 ಉಪವಿಧಿ 2ರ ಅನ್ವಯ 53 ಉಪವಿಧಿ 2ರ ಅನ್ವಯ ಭಾರತದ ರಕ್ಷಣಾ ಪಡೆಗಳ ಮಹಾದಂಡನಾಯಕನಾಗಿ ಭಾರತದ ರಾಷ್ಟ್ರಪತಿಯವರೇ ಕಾರ್ಯನಿರ್ವಹಿಸ್ತಾರೆ. ಜೊತೆಗೆ ಭೂಸೇನೆ, ನೌಕಾಸೇನೆ, ವಾಯುಸೇನೆಯ ಪ್ರಮುಖ ಮುಖ್ಯಸ್ಥರನ್ನು ಭಾರತದ ರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರೆ. ಜೊತೆಗೆ ವಿಶೇಷ ಸಂದರ್ಭದಲ್ಲಿ ಹೆಚ್ಚುವರಿ ಪಡೆಗಳನ್ನು, ನೌಕಾಪಡೆ ಆಗ್ಬೋದು, ವಾಯುಪಡೆ ಆಗ್ಬೋದು, ಸೇನಾಪಡೆಗೆ ಹೆಚ್ಚುವರಿ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡುವಂಥ ಸಲಹೆಗಳನ್ನು, ಸೂಚನೆಗಳು ಕೂಡ ಇವರ ಕೊಡ್ತಾರೆ. ಅಂದರೆ ಪ್ರಮುಖವಾಗಿ 3 ಪಡೆಯ ಮಹಾದಂಡನಾಯಕನಾಗಿ, ಜೊತೆಗೆ 3 ಪಡೆಗಳಾದ ಭೂಸೇನೆ ಆಗ್ಬೋದು, ನೌಕಾಸೇನೆ ಆಗ್ಬೋದು, ವಾಯುಸೇನೆಯ ಪ್ರಮುಖ ಮುಖ್ಯಸ್ಥರನ್ನು ನೇಮಕ ಮಾಡುವಂಥ ಜವಾಬ್ದಾರಿ ಕೂಡ ಭಾರತದ ರಾಷ್ಟ್ರಪತಿಯವರಿಗೆ ಇರುತ್ತದೆ. ಜೊತೆಗೆ ಭಾರತ ಸಂವಿಧಾನದ ಅಡಿಯಲ್ಲಿ ಇವರು ರಾಷ್ಟ್ರಪತಿಗಳು ಯುದ್ಧ ಘೋಷಿಸುವ, ಶಾಂತಿ ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರ ಕೂಡ ಇವರಿಗೆ ಇರ್ತೈತಿ. ಯುದ್ಧವನ್ನು ಘೋಷಣೆ ಮಾಡುವಂಥ ಕೆಲಸ ಕಾರ್ಯ ಕೂಡ ಇವರಿಗೆ ಇರ್ತೈತಿ. ಜೊತೆಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ದೃಷ್ಟಿಕೋನ ಇಟ್ಟುಕೊಂಡ ಅಧಿಕಾರ ಕೂಡ ಇವರೇ ಇರ್ತೈತಿ. ಯುದ್ಧ ಘೋಷಣೆ ಮಾಡುವಂಥ ಕೆಲಸ ಕಾರ್ಯ ಆಗ್ಬೋದು, ಶಾಂತಿ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಕೆಲಸ ಕಾರ್ಯ ಆಗ್ಬೋದು, ಪರಸ್ಪರ ದೇಶಗಳ ಮಧ್ಯೆ, ರಾಷ್ಟ್ರಗಳ ಮಧ್ಯೆ ಒಂದು ಒಳ್ಳೆಯ ಶಾಂತಿ, ಸೌಹಾರ್ದತೆ, ಭದ್ರತೆ ದೃಷ್ಟಿಯಿಂದ ಕೂಡ ಪ್ರಮುಖವಾದ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಕೋನ ಇಟ್ಟುಕೊಂಡು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಭಾರತದ ರಾಷ್ಟ್ರಪತಿಯವರು. ಅಥವಾ ಯುದ್ಧಗಳ ಸಂದರ್ಭದಲ್ಲಿ ಯುದ್ಧವನ್ನು ಘೋಷಣೆ ಮಾಡುವಂಥ ಅಧಿಕಾರ ಕೂಡ ಇವರಿಗೆ ಇರ್ತೈತಿ. ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸ ಕಾರ್ಯ ಕೂಡ ಇವರ ಮಾಡ್ತಾರೆ. ಹೀಗಾಗಿ ಭಾರತದ ರಾಷ್ಟ್ರಪತಿಯವರು 3 ಪಡೆಯ ಮಹಾ ದಂಡನಾಯಕನಾಗಿ, ಮಹಾ ಸೇನಾ ನಾಯಕನಾಗಿ, 3 ರಕ್ಷಣಾ ಪಡೆಗಳ ಮಹಾ ನಾಯಕನಾಗಿ ಗುರುತಿಸಿಕೊಳ್ಳಲು ಕೂಡ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಭಾರತದ ರಾಷ್ಟ್ರಪತಿಯವರು. ಹೀಗಾಗಿ ಭಾರತ ಸಂವಿಧಾನದ 53 ಉಪವಿಧಿ 2ರ ಅನ್ವಯ ಭಾರತದ ರಾಷ್ಟ್ರಪತಿ 3 ಪಡೆಗಳ ಅಥವಾ 3 ರಕ್ಷಣಾ ಪಡೆಗಳ ಮಹಾದಂಡ ನಾಯಕನಾಗಿ, ಸೇನಾ ನಾಯಕನಾಗಿ ಕಾರ್ಯನಿರ್ವಹಿಸ್ತಾರೆ. ಜೊತೆಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯುದ್ಧಗಳನ್ನು ಘೋಷಣೆ ಮಾಡುವಂಥ ಕೆಲಸ ಕಾರ್ಯವಿರುತ್ತದೆ. ಜೊತೆಗೆ ಪರಸ್ಪರ ಶಾಂತಿ, ಸುವ್ಯವಸ್ಥೆ, ಪರಸ್ಪರ ರಾಷ್ಟ್ರಗಳ ಮಧ್ಯೆ ಒಂದು ಒಳ್ಳೆಯ ಒಪ್ಪಂದವನ್ನು ಮಾಡಿಕೊಳ್ಳುವ ದೃಷ್ಟಿಕೋನ ಇಟ್ಟುಕೊಂಡು, ಪರಸ್ಪರ ರಾಷ್ಟ್ರಗಳ ಮಧ್ಯೆ ಒಂದು ಒಳ್ಳೆಯ ಸೌಹಾರ್ದತೆ ಸಂಬಂಧವನ್ನು ಬೆಳೆಸಿಕೊಳ್ಳುವ ದೃಷ್ಟಿಕೋನ ಇಟ್ಟುಕೊಂಡು, ಶಾಂತಿಯ, ಭದ್ರತೆಯ, ರಕ್ಷಣೆಯ ಸಂಬಂಧವನ್ನು ಬೆಳೆಸಿಕೊಳ್ಳುವ ದೃಷ್ಟಿಕೋನ ಇಟ್ಟುಕೊಂಡು ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಾರೆ ಭಾರತದ ರಾಷ್ಟ್ರಪತಿಯವರು. ಹೀಗಾಗಿ ಭಾರತದ ರಾಷ್ಟ್ರಪತಿ ಅವರ ಕೈಯಲ್ಲಿ ಮಿಲಿಟರಿ ಅಧಿಕಾರಗಳು ಕೂಡ ಇವರ ಕೈಯಲ್ಲಿ ಇರುತ್ತವೆ ಅನ್ನೋದನ್ನು ಭಾವಿಸಬೇಕಾಗ್ತದೆ. ಅರ್ಥ ಆಯ್ತರೆ? ಇದು ಕೂಡ ಇನ್ನೊಂದು ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ, ಮಿಲಿಟರಿ ಅಧಿಕಾರಗಳು. ಅರ್ಥ ಆಯ್ತರೆ? ಇದು ಕೂಡ ಇನ್ನೊಂದು ಪ್ರಮುಖ ಅಂಶ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಡಿಪ್ಲೊಮೆಟಿಕ್ ಪವರ್ಸ್ ಅಂತ ಕರಿತೀವಿ. ಡಿಪ್ಲೊಮೆಟಿಕ್ಸ್ ಪವರ್ಸ್ ಅಂದ್ರೆ ರಾಜ್ಯತಾಂತ್ರಿಕ ಅಧಿಕಾರಗಳು ಅಂತ ಕರಿತೀವಿ ನಾವು, ರಾಜ್ಯತಾಂತ್ರಿಕ ಅಧಿಕಾರಗಳು. ಅರ್ಥ ಆಯ್ತರೆ? ಹಾಗಾದರೆ ರಾಜ್ಯತಾಂತ್ರಿಕ ಅಧಿಕಾರಗಳು ಅಂತ ಕೂಡಲೇ ಭಾರತದ ರಾಷ್ಟ್ರಪತಿಯವರ ಕೈಯಲ್ಲಿ ರಾಜ್ಯತಾಂತ್ರಿಕ ಅಧಿಕಾರಿಗಳು ಕೂಡ ಇರ್ತಾವ. ಅಂದರೆ ಭಾರತದ ಪರವಾಗಿ ವಿದೇಶಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಭಾರತದ ಪರವಾಗಿ ರಾಯಭಾರಿಗಳನ್ನು, ರಾಜ್ಯತಾಂತ್ರಿಕ ಅಧಿಕಾರಿಗಳನ್ನು ನೇಮಕ ಮಾಡಿ ಕಳಿಸುವಂಥ ಕೆಲಸ ಕಾರ್ಯ ಕೂಡ ಇವರಿಗೆ ಇರ್ತೈತಿ. ವಿದೇಶಿ ರಾಯಭಾರಿಗಳಿಗೆ ಅಂದರೆ ಭಾರತದ ಪರವಾಗಿ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಭಾರತದ ಪರವಾಗಿ ಒಬ್ಬ ವಿದೇಶಿ ರಾಯಭಾರನಾಗಿ ನೇಮಕ ಮಾಡುವಂಥ ಜವಾಬ್ದಾರಿ ಕೂಡ ಇವರಿದೆ. ಅಂದರೆ ಭಾರತಕ್ಕಾಗಿ ವಿದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ರಾಯಭಾರಿಗಳನ್ನ ನೇಮಿಸುವ ಅಧಿಕಾರವನ್ನು ಕೂಡ ಇವರು ಹೊಂದಿರ್ತಾರೆ. ಇದು ಮೊದಲನೇದಾಗಿ ಅವರು ಬರುವಂಥ ಸಬ್ ಪಾಯಿಂಟ್.
ಅಂದರೆ ಭಾರತಕ್ಕಾಗಿ ವಿದೇಶದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ರಾಯಭಾರಿಗಳನ್ನ ಅಥವಾ ರಾಜತಾಂತ್ರಿಕ ಅಧಿಕಾರಿಗಳನ್ನ ನೇಮಕ ಮಾಡುವಂಥ ಜವಾಬ್ದಾರಿ ಕೂಡ ಭಾರತದ ರಾಷ್ಟ್ರಪತಿಯವರಿಗೆ ಇರುತ್ತದೆ. ಇದು ಇನ್ನೊಂದು ಅವರು ಪ್ರಮುಖ ಮಾಡುವಂಥ ಕಾರ್ಯ. ಇನ್ನು ಎರಡನೇದಾಗಿ ರಾಷ್ಟ್ರಪತಿಯು ವಿದೇಶಿ ರಾಯಭಾರಿಗಳನ್ನ ಬರಮಾಡಿಕೊಳ್ಳುವಂತಹ ಕೆಲಸ ಕಾರ್ಯ ಕೂಡ ಮಾಡ್ತಾರೆ. ಭಾರತದ ರಾಷ್ಟ್ರಪತಿಯವರು ವಿದೇಶಿ ರಾಯಭಾರಿಗಳನ್ನ ತಮ್ಮ ದೇಶಕ್ಕೆ, ತಮ್ಮ ಸ್ವದೇಶಕ್ಕೆ ಬರಮಾಡಿಕೊಳ್ಳುವಂಥ ಕೆಲಸ ಕಾರ್ಯ ಕೂಡ ಇವರದೇ ಇರ್ತೈತಿ. ಅವರಿಗೆ ಒಂದು ರೀತಿಯ ವಿಶ್ವಾಸ. ರಾಷ್ಟ್ರಪತಿಯು ವಿದೇಶಿ ರಾಯಭಾರಿಗಳನ್ನ ಬರಮಾಡಿಕೊಳ್ಳುತ್ತಾರೆ. ರಾಷ್ಟ್ರಪತಿಗಳಿಂದ ವಿಶ್ವಾಸ ಪತ್ರ ತೆಗೆದುಕೊಂಡು ನಂತರವೇ ವಿದೇಶಿಯರನ್ನು ರಾಯಭಾರಿಯಾಗಿ ಪರಿಗಣಿಸಲಾಗುವ ಕೆಲಸ ಕಾರ್ಯ ಕೂಡ ಇವರಿಗೆ ಇರ್ತೈತೆ. ಅಂದರೆ ಪರಸ್ಪರ ರಾಷ್ಟ್ರಗಳ ಮಧ್ಯೆ, ದೇಶಗಳ ಮಧ್ಯೆ ರಾಜತಾಂತ್ರಿಕ ಸಂಬಂಧಗಳ ದೃಷ್ಟಿಯಿಂದ, ರಾಯಭಾರತದ ಸಂಬಂಧದ ದೃಷ್ಟಿಯಿಂದ ಕೂಡ ಅವಿನಾಭಾವ ಸಂಬಂಧವನ್ನು ಕಲ್ಪಿಸುವಂಥ ಕೆಲಸ ಕಾರ್ಯ ಕೂಡ ಇವರದೇ ಇರ್ತೈತಿ. ಪರಸ್ಪರ ವಿದೇಶಾಂಗ ನೀತಿ ದೃಷ್ಟಿಯಿಂದ ಆಗ್ಬೋದು, ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ದೃಷ್ಟಿಯಿಂದ ಆಗಬಹುದು, ಆಮದು ದೃಷ್ಟಿಯಿಂದ ಆಗ್ಬೋದು, ರಫ್ತು ದೃಷ್ಟಿಯಿಂದ ಆಗ್ಬೋದು, ವ್ಯವಹಾರ ದೃಷ್ಟಿಯಿಂದ ಆಗ್ಬೋದು, ವಿದೇಶಾಂಗ ವ್ಯವಹಾರ ದೃಷ್ಟಿಯಿಂದ ಆಗ್ಬೋದು, ಜೊತೆಗೆ ಪ್ರಮುಖವಾಗಿ ಪರಸ್ಪರ ದೇಶಗಳ ಮಧ್ಯೆ ಒಂದು ಒಳ್ಳೆಯ ಸೌಹಾರ್ದ ದೃಷ್ಟಿಯಿಂದ ಆಗ್ಬೋದು, ಶಾಂತಿಯ ದೃಷ್ಟಿಯಿಂದ ಆಗ್ಬೋದು, ಒಂದು ಒಳ್ಳೆಯ ಅಂತಾರಾಷ್ಟ್ರೀಯ ಸಂಬಂಧವನ್ನು ವೃದ್ಧಿಸಿಕೊಳ್ಳುವ ದೃಷ್ಟಿಯಿಂದ ಆಗ್ಬೋದು, ಪರಸ್ಪರ ಆ ದೇಶದ ರಾಯಭಾರಿಗಳು ಮತ್ತು ಈ ದೇಶದ ರಾಯಭಾರಿಗಳು ಒಂದು ಒಳ್ಳೆಯ ಅವಿನಾಭಾವ ಸಂಬಂಧವನ್ನು ಕಲ್ಪಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಭಾರತದ ರಾಷ್ಟ್ರಪತಿಯವರು ಮಾಡ್ತಾರೆ. ಹೀಗಾಗಿ ಭಾರತದ ರಾಷ್ಟ್ರಪತಿಯವರಿಗೆ ರಾಜತಾಂತ್ರಿಕ ಅಧಿಕಾರಗಳು ಕೂಡ ಇವರ ಬಳಿ ಇರ್ತಾವೆ, ಇವರ ಕೈಯಾಗಿರ್ತಾವೆ. ಅರ್ಥ ಆಯ್ತು ರೀ. ಹೀಗಾಗಿ ರಾಜತಾಂತ್ರಿಕ ಅಧಿಕಾರಗಳನ್ನ ಚಲಾಯಿಸುವಂಥ ಕೆಲಸ ಕಾರ್ಯ ಕೂಡ ಭಾರತ ರಾಷ್ಟ್ರಪತಿಗೆ ಇರ್ತದೆ. ಭಾರತದ ಪರವಾಗಿ ವಿದೇಶಕ್ಕೆ ರಾಯಭಾರಿಗಳನ್ನ ನೇಮಕ ಮಾಡಿಕೊಳ್ಳುವಂಥ ಕೆಲಸ ಇವರಿಗೆ ಇರ್ತದೆ. ವಿದೇಶಿ ರಾಯಭಾರಿಗಳನ್ನ ಭಾರತಕ್ಕೆ ಬರಮಾಡಿಕೊಳ್ಳುವಂಥ ಕೆಲಸ ಕಾರ್ಯ ಇವರಿಗೆ ಇರ್ತದೆ. ಜೊತೆಗೆ ಪರಸ್ಪರ ದೇಶದ ಪ್ರಗತಿಯ ದೃಷ್ಟಿಯಿಂದ, ಏಳಿಗೆ ದೃಷ್ಟಿಯಿಂದ, ಹಿತಾಸಕ್ತಿಯ ದೃಷ್ಟಿಯಿಂದ, ಅಭ್ಯುದಯ ದೃಷ್ಟಿಯಿಂದ, ದೇಶದ ಒಂದು ವಿಕಾಸದ ದೃಷ್ಟಿಯಿಂದ ಪರಸ್ಪರ ರಾಯಭಾರಿಗಳ ನಡುವೆ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧವನ್ನು ಬೆಳೆಸಿಕೊಂಡು ಒಂದು ಒಳ್ಳೆಯ ಚರ್ಚೆಗಳನ್ನು, ಒಪ್ಪಂದಗಳನ್ನು ಮಾಡುವಂಥ ಕೆಲಸ ಕಾರ್ಯ ಕೂಡ ಇವರು ಮಾಡ್ತಾರೆ. ಹೀಗಾಗಿ ಭಾರತದ ರಾಷ್ಟ್ರಪತಿ ಅವರ ಕೈಯಲ್ಲಿ ರಾಜತಾಂತ್ರಿಕ ಅಧಿಕಾರವು ಕೂಡ ಇರುತ್ತವೆ ಅನ್ನೋದನ್ನು ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳು. ಇದು ಕೂಡ ಇನ್ನೊಂದು ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯ, ರಾಜತಾಂತ್ರಿಕ ಅಧಿಕಾರಗಳು. ಅರ್ಥ ಆಯ್ತು ರೀ. ಇದು ಕೂಡ ಇನ್ನೊಂದು ಪ್ರಮುಖ ಅವರ ಅಧಿಕಾರ ಕಾರ್ಯಗಳು. ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ಎಮರ್ಜೆನ್ಸಿ ಪವರ್ಸ್ ಅಂತ ಕರಿತೀವಿ ನಾವು. ಎಮರ್ಜೆನ್ಸಿ ಪವರ್ಸ್ ಅಂದರೆ ಏನು ಹೇಳ್ರಿ? ತುರ್ತು ಪರಿಸ್ಥಿತಿ ಅಧಿಕಾರಗಳು. ಇಲ್ಲಿ ಏಳನೇದಾಗಿ ಅಂದರೆ ಇವತ್ತಿನ ಚರ್ಚೆ ಮಾಡಲು 4ನೇ ಪಾಯಿಂಟ್. 7ನೇದಾಗಿ ತುರ್ತು ಪರಿಸ್ಥಿತಿ ಅಧಿಕಾರಗಳು. ಅಂದರೆ ಭಾರತ ಸಂವಿಧಾನದ 18ನೇ ಭಾಗ ಏನಪ್ಪ ಅಂತಂದ್ರೆ ಭಾರತದ ರಾಷ್ಟ್ರಪತಿಯವರಿಗೆ 18ನೇ ಭಾಗದಲ್ಲಿ ಭಾರತದ ರಾಷ್ಟ್ರಪತಿಯವರಿಗೆ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಒದಗಿಸಿಕೊಟ್ಟದ ಭಾರತ ಸಂವಿಧಾನ. ಆ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನ ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ. ಇಲ್ಲಿ ಸಿಂಪಲ್ ಆಗಿ ನಾನು ಬರ್ದಿರ್ತೇನೆ ನೋಡ್ರಿ. ಇಲ್ಲಿ ಫಸ್ಟ್ ಒನ್ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ ನಾವು. ಸಿಂಪಲ್ ಆಗಿ 352ನೇ ವಿಧಿ. ಸ್ಟೇಟ್ ಎಮರ್ಜೆನ್ಸಿ 356ನೇ ವಿಧಿ. ಇನ್ನೊಂದು ಯಾವುದಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು, 3ನೇದಾಗಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ ಎಕನಾಮಿಕ್ ಎಮರ್ಜೆನ್ಸಿ 360ನೇ ವಿಧಿ. ಇವೇನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಲಿಲ್ಲ, ವಿಧಿ ಅಂತ ಕರಿತೀವಿ. 360ನೇ ವಿಧಿ ಅಂದರೆ ಭಾರತದ ರಾಷ್ಟ್ರಪತಿಯವರಿಗೆ 18ನೇ ಭಾಗದ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಯವರಿಗೆ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ದಯಪಾಲಿಸಿದ ಭಾರತ ಸಂವಿಧಾನ. ಆ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಮುಖವಾಗಿ ಫಸ್ಟ್ ಒನ್ ಬರುವಂಥ ತುರ್ತು ಪರಿಸ್ಥಿತಿ ಯಾವುದಪ್ಪ ಅಂತಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಅಂದ್ರೆ ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಅನ್ನೋಕ್ಕಿಂತಲೂ ಇಲ್ಲಿ ಪ್ರಮುಖವಾಗಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ನ್ಯಾಷನಲ್ ಎಮರ್ಜೆನ್ಸಿ 352 article has regarding. The second one state emergencies 356 article has regarding. The third one financial or economic emergencies 360 article. ಇಲ್ಲಿ ಪ್ರಮುಖವಾಗಿ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಹೊರಡಿಸುವಂಥ ಅಧಿಕಾರ ಕಾರ್ಯ ಯಾರಿಗಿರ್ತದೆ? ಭಾರತದ ರಾಷ್ಟ್ರಪತಿಗೆ ಇರ್ತದೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಸ್ಪಷ್ಟಪಡಿಸ್ತದೆ. 2 ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ ಸ್ಪಷ್ಟಪಡಿಸ್ತದೆ. 3 ಹಣಕಾಸಿನ ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ 360ನೇ ವಿಧಿ ಸ್ಪಷ್ಟಪಡಿಸ್ತದೆ. ಈ 3 ತುರ್ತು ಪರಿಸ್ಥಿತಿ ಅಧಿಕಾರಗಳು ಯಾರ ಕಡೆ ಇರ್ತಾವಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಯವರ ಕಡೆ ಇರ್ತಾವೆ. ಹಾಗಾದರೆ ಆ 3 ತುರ್ತು ಪರಿಸ್ಥಿತಿಗಳ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕಾಗ್ತದೆ, ಸಿಂಪಲ್ ಆಗಿ ಗೊತ್ತಿರಬೇಕಾಗ್ತದೆ. ಇಲ್ಲಿ 2 ಅಂಕ ದರ್ಶನ ಕೂಡ ಕ್ವಶನ್ ಕೇಳ್ತಾರೆ. ಮೆನ್ಷನ್ ದ ಎಮರ್ಜೆನ್ಸೀಸ್ ಪವರ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್. ಭಾರತದ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ಹೆಸರಿಸಿ. 2 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ಅರ್ಥ ಆಯ್ತು. ಪಿಯುಷ್ ಅವರು ಕೂಡ ಕೇಳಬಹುದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದುವಂಥ ವಿದ್ಯಾರ್ಥಿಗಳು ಕೂಡ ಕೇಳಬಹುದು. ಮೆನ್ಷನ್ ದ ಎಮರ್ಜೆನ್ಸಿ ಪವರ್ಸ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್. ಭಾರತದ
ರಾಷ್ಟ್ರಪತಿ ಹೊರಡಿಸುವ ತುರ್ತು ಪರಿಸ್ಥಿತಿಗಳನ್ನು ಹೆಸರಿಸಿ. ನೀವು ಸಿಂಪಲ್ ಆಗಿ ಬರ್ರಿ. ಫಸ್ಟ್ ಒನ್ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಸೆಕೆಂಡ್ ಒನ್ ಸ್ಟೇಟ್ ಎಮರ್ಜೆನ್ಸಿ, ರಾಜ್ಯ ತುರ್ತು ಪರಿಸ್ಥಿತಿ. ಥರ್ಡ್ ಒನ್ ಫೈನಾನ್ಷಿಯಲ್ ಆರ್ ಎಕನಾಮಿಕ್ ಎಮರ್ಜೆನ್ಸಿ, ಹಣಕಾಸು ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ. ಇವು ಪ್ರಮುಖವಾಗಿ 3 ಅದಾವ. ಅವುಗಳ ಬಗ್ಗೆ ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಸಿಂಪಲ್ ಆಗಿ ಬರ್ದೆ ನಾನು. ಫಸ್ಟ್ ಒನ್ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕೂಡಲೇ ಭಾರತ ಸಂವಿಧಾನದ 352ನೇ ವಿಧಿ ಭಾರತದ ಭದ್ರತೆಯ ದೃಷ್ಟಿಯಿಂದ ಭಾರತದ ಯಾವುದೇ ಭಾಗದಲ್ಲಿ ಬಾಹ್ಯ ಆಕ್ರಮಣಗಳು ಆಗದಂತೆ, ಜೊತೆಗೆ ಯಾವುದೇ ರೀತಿಯ ಸಶಸ್ತ್ರ ದಂಗೆಯಿಂದಾಗಲಿ, ಆಪತ್ತು ಬಂದಾಗ ಅಥವಾ ಬಾಹ್ಯ ಆತಂಕಗಳಿಂದ ಬಾಹ್ಯ ಆಕ್ರಮಣಗಳಿಂದ ಭಾರತಕ್ಕೆ ಗಂಡಾಂತರ ಪರಿಸ್ಥಿತಿ ಎದುರಾದಾಗ ಅಥವಾ ಆತಂಕ ಎದುರಾದಾಗ ಅಂಥ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೊರಡಿಸುವಂಥ ಅಧಿಕಾರ ಅವರಿಗೆ ಇರ್ತದೆ. 352ನೇ ವಿಧಿ ಅಂದರೆ ಭಾರತಕ್ಕೆ ಬಾಹ್ಯ ಆಕ್ರಮಣಗಳಿಂದ ಬಾಹ್ಯ ಆತಂಕಗಳಿಂದ ಗಂಡಾಂತರ ಎದುರಾದಾಗ ಅಥವಾ ಸಶಸ್ತ್ರ ದಂಗೆಯಿಂದಾಗಲಿ ಭಾರತದ ಯಾವುದೇ ಭಾಗದ ಮೇಲೆ ಅಥವಾ ಭಾರತದ ಯಾವುದೇ ಒಂದು ಇತರ ಮೇಲೆ ಭಾಗದ ಮೇಲೆ ಬಾಹ್ಯ ಗಂಡಾಂತರ ಬಾಹ್ಯ ಆಕ್ರಮಣಗಳು ಆದಂಥ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಯವರು ಅಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುವ ದೃಷ್ಟಿಕೋನ ಇಟ್ಟುಕೊಂಡು ಭಾರತದ ರಾಷ್ಟ್ರಪತಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೊರಡಿಸುವಂಥ ಅಧಿಕಾರ ಇದೆ 352ನೇ ವಿಧಿ ಅನ್ವಯ. ಇಲ್ಲಿವರೆಗೆ ಸುಮಾರು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಜರುಗಿವೆ. ಸುಮಾರು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಜರುಗಿವೆ, ಭಾರತದ ರಾಷ್ಟ್ರಪತಿಯವರು ಹೊರಡಿಸಿದ್ದಾರೆ. ಇನ್ನು ಹಾಗೆ ಎರಡನೇದಾಗಿ ಸ್ಟೇಟ್ ಎಮರ್ಜೆನ್ಸಿ. ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಒಂದನೇದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 6 ತಿಂಗಳವರೆಗೆ ವಿಸ್ತರಿಸುವಂಥ ಅಧಿಕಾರ ಇರ್ತೈತೆ. 6 ತಿಂಗಳವರೆಗೆ ವಿಸ್ತರಿಸುವಂಥ ಅಧಿಕಾರ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳು ಅಮಾನತಿನಲ್ಲಿ ಇರ್ತಾವ, ಆದರೂ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಗಳು ಅಮಾನತಿನಲ್ಲಿ ಇರುವುದಿಲ್ಲ. ಅಂದರೆ 6 ತಿಂಗಳವರೆಗೆ ವಿಸ್ತರಿಸುವಂಥ ಅಧಿಕಾರ ಇರ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 6 ತಿಂಗಳವರೆಗೆ ವಿಸ್ತರಿಸುವಂಥ ಅಧಿಕಾರ ಇರ್ತದೆ. ಇಂಥ ಸಂದರ್ಭದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳು ಅಮಾನತಿನಲ್ಲಿ ಇರುತ್ತವೆ, ಆದರೆ ಜೀವಿಸುವ ಹಕ್ಕು ಮತ್ತು ಇನ್ನಿತರ ವೈಯಕ್ತಿಕ ಸ್ವಾತಂತ್ರ್ಯಗಳು ಇರ್ತಾವೆ. ಆ ಪ್ರಜೆಗಳಿಗೆ ಅವಕಾಶ ಇರ್ತದೆ. ಅರ್ಥ ಆಯ್ತದೆ? ಇದು ಮೊದಲನೇದಾಗಿ. ಇನ್ನು ಎರಡನೇದಾಗಿ ವಿದ್ಯಾರ್ಥಿಗಳ ಸ್ಟೇಟ್ ಎಮರ್ಜೆನ್ಸೀಸ್ ಅಂತ ಕರಿತೀವಿ. ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಭಾರತ ಸಂವಿಧಾನದ 356ನೇ ವಿಧಿ ಸ್ಪಷ್ಟಪಡಿಸ್ತದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೊರಡಿಸುವಂಥ ಅಧಿಕಾರ ಕೂಡ ರಾಷ್ಟ್ರಪತಿಗೆ ಇರುತ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ಹೊರಡಿಸ್ತಾರೆ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ, ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಭಾರತ ಸಂವಿಧಾನದ 356ನೇ ವಿಧಿ ಅನ್ವಯ ಭಾರತದ ರಾಷ್ಟ್ರಪತಿಯವರು ಇದನ್ನು ಹೊರಡಿಸ್ತಾರೆ. ಹೆಂಗಪ್ಪ ಅಂತಂದ್ರೆ, ರಾಜ್ಯಗಳಲ್ಲಿ ಸರ್ಕಾರಗಳು ಸಂವಿಧಾನಬದ್ಧವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ವಿಫಲವಾದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಸಲಹೆಯನ್ನು ಪಡ್ಕೊಂಡು ರಾಷ್ಟ್ರಪತಿಯವರು ಅಧಿಕಾರವನ್ನು ಚಲಾಯಿಸ್ತಾರೆ ಆ ರಾಜ್ಯದಲ್ಲಿ. ಇದು ಗೊತ್ತಿರಬೇಕು. ಮತ್ತೊಮ್ಮೆ ಹೇಳ್ತೇನೆ ಕೇಳ್ರಿ. ಅಂದರೆ ರಾಜ್ಯಗಳಲ್ಲಿ ಸರ್ಕಾರವು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸುವಲ್ಲಿ ವಿಫಲವಾದಾಗ ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ಭಾರತದ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಲಾಗುತ್ತದೆ. ಇದು ಕೂಡ 6 ತಿಂಗಳವರೆಗೆ ಜಾರಿಗೊಳಿಸಬಹುದು. ಗರಿಷ್ಠ ಅಂದ್ರೆ 3 ವರ್ಷವರೆಗೆ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದು. ಆದರೆ ಪ್ರತಿ 6 ತಿಂಗಳಿಗೆ ಸಂಸತ್ತು ಇದನ್ನು ಅನುಮೋದಿಸಬೇಕು. ಅರ್ಥ ಆಯ್ತು? ಅಂದರೆ ರಾಜ್ಯಗಳಲ್ಲಿ ಸರ್ಕಾರಗಳು ಸಂವಿಧಾನಾತ್ಮಕ ಬದ್ಧವಾಗಿ ಆಡಳಿತವನ್ನು ನಡೆಸುವಲ್ಲಿ ವಿಫಲ ಆದರೆ, ರಾಜ್ಯದ ಕಾರ್ಯಾಂಗಾಧಿಕಾರಿಗಳು ವಿಫಲ ಆದರ ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಸಲಹೆಯನ್ನು ಪಡೆದುಕೊಂಡು ರಾಷ್ಟ್ರಪತಿ ಆಡಳಿತವನ್ನು ಘೋಷಣೆ ಮಾಡೋಕ್ಕೆ ಅವಕಾಶದ ರಾಜ್ಯ ತುರ್ತು ಪರಿಸ್ಥಿತಿ ಅಡಿಯಲ್ಲಿ 356ನೇ ವಿಧಿ ಅನ್ವಯ. ಅದು ಮೊದಲನೇದ 352, ಇದು ಎರಡನೇದ 356ನೇ ವಿಧಿ ಅನ್ವಯ. ಹಾಗೆಯೇ ಮೂರನೇದಾಗಿ ಬರುವಂಥ ಪ್ರಮುಖ, ಇದನ್ನು ಇಲ್ಲಿವರೆಗೆ ಎಷ್ಟು ಬಾರಿ ಹೊರಡಿಸಲಾಗಿದೆ ಅಂತಂದರೆ 100ಕ್ಕಿಂತಲೂ ಹೆಚ್ಚು ಬಾರಿ ಹೊರಡಿಸಲಾಗಿದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು 100ಕ್ಕಿಂತಲೂ ಹೆಚ್ಚು ಬಾರಿ ಹೊರಡಿಸಲಾಗಿದೆ. 100ಕ್ಕಿಂತ ಹೆಚ್ಚು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೊರಡಿಸಲಾಗಿದೆ. ಅರ್ಥ ಆಯ್ತು ರೀ? ಇದು ಕೂಡ ರಾಷ್ಟ್ರಪತಿಗೆ ಇರುತ್ತದೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್, ಅದರಲ್ಲಿ ಮೂರನೇದಾಗಿ ಬರುವಂಥ ಪ್ರಮುಖ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಕರಿತೀವಿ, ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ. ಭಾರತ ಸಂವಿಧಾನದ 360ನೇ ವಿಧಿ ಸ್ಪಷ್ಟಪಡಿಸ್ತದೆ. ಅಂದರೆ ಭಾರತ ದೇಶದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟಿದ್ರೆ ಅಥವಾ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ರೆ ಅಥವಾ ಭಾರತದ ಹಣಕಾಸಿನ ಸ್ಥಿರತೆಗೆ ಧಕ್ಕೆ ಉಂಟಾದಾಗ ಸಂವಿಧಾನದ 360ನೇ ವಿಧಿ ಅನ್ವಯ ಭಾರತದ ರಾಷ್ಟ್ರಪತಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂಥ ಅಧಿಕಾರ ರಾಷ್ಟ್ರಪತಿಗೆ ಇರ್ತದೆ. ಅಂಥ ತುರ್ತು ಪರಿಸ್ಥಿತಿಯನ್ನು ಭಾರತ ಸಂಸತ್ತು 2 ತಿಂಗಳೊಳಗೆ ಅನುಮೋದಿಸಬೇಕು.
ಅಂಥ ತುರ್ತು ಪರಿಸ್ಥಿತಿಯನ್ನು ಭಾರತದ ಸಂಸತ್ತು 2 ತಿಂಗಳೊಳಗೆ ಅನುಮೋದಿಸಬೇಕು. ಅಂದರೆ ಭಾರತ ದೇಶದಲ್ಲಿ ಹಣಕಾಸಿನ ಏನಾದರೂ ಪರಿಸ್ಥಿತಿ ಕೆಟ್ಟಿದ್ದ, ಹಣಕಾಸಿನ ದೃಷ್ಟಿಯಿಂದ, ಆರ್ಥಿಕ ಪರಿಸ್ಥಿತಿ ದೃಷ್ಟಿಯಿಂದ ಧಕ್ಕೆ ಉಂಟಾಗಿದ್ದರೆ, ಅಥವಾ ಹಣಕಾಸಿನ ದೃಷ್ಟಿಯಿಂದ ಅಥವಾ ಆರ್ಥಿಕ ಪರಿಸ್ಥಿತಿ ದೃಷ್ಟಿಯಿಂದ ಸ್ಥಿರತೆಗೆ ಧಕ್ಕೆ ಉಂಟಾಗಿದ್ದರೆ, ಅಥವಾ ಹಣಕಾಸಿನ ಏನಾದರೂ ಸಂದಿಗ್ಧ ಪರಿಸ್ಥಿತಿ ಉಂಟಾಗಿದ್ದರೆ, ಹಣಕಾಸಿನ ತೊಂದರೆ ಅಥವಾ ಹಣಕಾಸಿನ ಸಮಸ್ಯೆ ಉಂಟಾಗಿದ್ದರೆ, ಅಥವಾ ಹಣಕಾಸಿನ ಕೊರತೆ ಉಂಟಾಗಿದ್ದರೆ, ಆರ್ಥಿಕ ಪರಿಸ್ಥಿತಿ ಮೇಲೆ ಗಾಢವಾದ ಪರಿಣಾಮ ಬೀರಿದ್ರೆ, ಅಂಥ ಸಂದರ್ಭದಲ್ಲಿ ಭಾರತ ರಾಷ್ಟ್ರಪತಿ 360ನೇ ವಿಧಿಯ ಅನ್ವಯ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೊರಡಿಸುವ ಅಧಿಕಾರ ಭಾರತ ರಾಷ್ಟ್ರಪತಿಗೆ ಇರ್ತದೆ. ಅಂದರೆ ಭಾರತ ದೇಶ ಆರ್ಥಿಕ ಪರಿಸ್ಥಿತಿ ದೃಷ್ಟಿಯಿಂದ ಹದಗೆಟ್ಟಿದ್ರೆ, ಅಥವಾ ಆರ್ಥಿಕ ಪರಿಸ್ಥಿತಿ ದೃಷ್ಟಿಯಿಂದ ಸಂದಿಗ್ಧ ಪರಿಸ್ಥಿತಿ ಸಿಲುಕಿದ್ರೆ, ಅಥವಾ ಹಣಕಾಸಿನ ಸ್ಥಿರತೆಯ ಮೇಲೆ ಧಕ್ಕೆ ಉಂಟಾಗಿದ್ದರೆ, ಅಂಥ ಸಂದರ್ಭದಲ್ಲಿ ಭಾರತ ರಾಷ್ಟ್ರಪತಿಯವರು 360ನೇ ವಿಧಿ ಅನ್ವಯ ರಾಷ್ಟ್ರೀಯ ಅಲ್ಲ ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ಅಧಿಕಾರ ಭಾರತದ ರಾಷ್ಟ್ರಪತಿಗೆ ಇರುತ್ತದೆ. ಆದರೆ ಇಲ್ಲಿವರೆಗೂ ಒಂದು ಬಾರಿಯೂ ಕೂಡ ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. ಇದು ಕ್ಲಿಯರ್ ಗೊತ್ತಿರಬೇಕು. ಇಲ್ಲಿವರೆಗೆ ಒಂದು ಬಾರಿಯೂ ಕೂಡ ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ, ಘೋಷಿಸಿಲ್ಲ. ಆದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಬಾರಿ ಘೋಷಣೆ ಮಾಡಲಾಗಿದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು 100ಕ್ಕಿಂತಲೂ ಹೆಚ್ಚು ಬಾರಿ ಏನಪ್ಪ ಘೋಷಣೆ ಮಾಡಲಾಗಿದೆ. ಆದರೆ ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಕೂಡ ಇನ್ನೂವರೆಗೆ ಘೋಷಣೆ ಮಾಡಿಲ್ಲ. ಇವು ಪ್ರಮುಖವಾಗಿ ಭಾರತದ ರಾಷ್ಟ್ರಪತಿಯವರು ಚಲಾಯಿಸುವಂಥ 3 ತುರ್ತು ಪರಿಸ್ಥಿತಿಯ ಅಧಿಕಾರಗಳು: ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಚಲಾವಣೆ ಮಾಡುವಂತಹ, ಘೋಷಣೆ ಮಾಡುವಂಥ ಅಧಿಕಾರ ಭಾರತದ ರಾಷ್ಟ್ರಪತಿಗೆ ಇರ್ತದೆ. ಹೀಗಾಗಿ ಇದು ಕೂಡ ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯಗಳು ಬರುವಂಥ ತುರ್ತು ಪರಿಸ್ಥಿತಿ ಅಧಿಕಾರಗಳು ಅಂತ ನಾವು ಭಾವಿಸಬೇಕಾಗ್ತದೆ. ಇಷ್ಟು ನಾವು ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಇಲ್ಲಿಗೆ ಭಾರತದ ರಾಷ್ಟ್ರಪತಿಯ ಪರಿಕಲ್ಪನೆ ಮುಕ್ತಾಯ ಆಗ್ತೈತಿ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವ ಐತಿ. ಈಗ ನಿಮಗೆ ಹೇಳ್ತೇನೆ. ಈಗಾಗಲೇ ಕಳೆದ ವಿಡಿಯೋದಲ್ಲಿ ನಾವು 3 ಅಂಶಗಳನ್ನು ತಿಳ್ಕೊಂಡಿದ್ದೇವೆ. ಅದರ ಹಿಂದಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಭಾರತದ ರಾಷ್ಟ್ರಪತಿಯ ಸ್ಥಾನಮಾನ ಬಗ್ಗೆ ತಿಳ್ಕೊಂಡಿದ್ದೇವೆ. ಒಟ್ಟು 3 ವಿಡಿಯೋಗಳು ಇದರ ಮೇಲೆ ಆಗಿದ್ದಾವೆ. ಎಕ್ಸಾಮ್ ದೃಷ್ಟಿಯಿಂದ BA ತೃತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳು ಕೂಡ ಇದು ಬಹಳ ಮಹತ್ವ ಐತಿ. 16 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ. ರಾಷ್ಟ್ರಪತಿಯ ನೇಮಕಾತಿ ಮತ್ತು ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿರಂತ ಕೇಳ್ತಾರೆ. ಜೊತೆಗೆ BA, BCom, BSc ಪ್ರಥಮ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೃಷ್ಟಿಯಿಂದ ಅವರಿಗೂ ಕೂಡ 16 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ಪವರ್, ಪೊಸಿಷನ್ ಆ್ಯಂಡ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್. ಭಾರತದ ರಾಷ್ಟ್ರಪತಿ ಅಧಿಕಾರ ಸ್ಥಾನಮಾನ ಮತ್ತು ಅಧಿಕಾರ ಕಾರ್ಯಗಳನ್ನು ಚರ್ಚಿಸಿರಿ ಅಂತೇಳಿ ಅಥವಾ ವಿವರಿಸಿರಿ ಅಂತೇಳಿ 16 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ತದನಂತರ ಭಾರತದ ಸಂವಿಧಾನ ದೃಷ್ಟಿಯಿಂದ 2 ಅಂಕದ ಮೇಲೆ ಕೂಡ ಇದರ ಮೇಲೆ ಪ್ರಶ್ನೆ ಬರ್ತಾವು. ಇದನ್ನು ಸರಿಯಾಗಿ ನೋಡಿಕೊಡ್ರಿ. BA ಆಯಿತು. ಏನು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಕೂಡ ಇದು ಬಹಳ ಮಹತ್ವ ಐತಿ. 10 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ. ಭಾರತದ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿದ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್. ಭಾರತದ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯವನ್ನು ವಿವರಿಸಿ ಅಂತೇಳಿ 10 ಅಂಕದ ಮೇಲೆ ಕೂಡ ಪ್ರಶ್ನೆ ಕೇಳ್ತಾರೆ PUC ಪ್ರಥಮ ವರ್ಷದ ಓದುತ್ತಿರುವ ವಿದ್ಯಾರ್ಥಿಗಳಿಗೆ. ಜೊತೆಗೆ 1 ಅಂಕದ ದೃಷ್ಟಿಯಿಂದ 2 ಅಂಕದ ದೃಷ್ಟಿಯಿಂದ ಕೂಡ ಇದು ಬಹಳ ಮಹತ್ವ ಐತಿ. PUC ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅವರು ಕೂಡ ಇದನ್ನು ಸರಿಯಾಗಿ ನೋಡಿಕೊಡ್ರಿ. ಎಸ್ಪೆಷಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ BA ತೃತೀಯ ಸೆಮಿಸ್ಟರ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಭಾಳ ಯೂಸ್ಫುಲ್ ಅದ, ಭಾಳ ಉಪಯುಕ್ತದ ವಿದ್ಯಾರ್ಥಿಗಳೇ. 3ನೇ ಸೆಮಿಸ್ಟರ್ದಲ್ಲಿ ಅಂದರೆ BA 3ನೇ ಸೆಮಿಸ್ಟರ್ ಅಥವಾ ತೃತೀಯ ಸೆಮಿಸ್ಟರ್ ಓದಿದ ವಿದ್ಯಾರ್ಥಿಗಳಿಗೆ 16 ಅಂಕದ ಮೇಲೆ ಪ್ರಶ್ನೆ ಬರ್ತೈತೆ. ಇದನ್ನು ಸರಿಯಾಗಿ ನೋಡಿಕೊಡ್ರಿ. ಜೊತೆಗೆ BA, BCom, BSc ಫಸ್ಟ್ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ 16 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ. ಇದನ್ನು ಸರಿಯಾಗಿ ನೋಡಿಕೊಡ್ರಿ. ಎಕ್ಸ್ಪ್ಲೇನ್ ದ ಪವರ್ ಆ್ಯಂಡ್ ಪೊಸಿಷನ್ ಆ್ಯಂಡ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್. ಭಾರತದ ರಾಷ್ಟ್ರಪತಿಯ ಸ್ಥಾನಮಾನ, ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿರಿ. ಈ ರೀತಿ ಪ್ರಶ್ನೆ ಬರ್ತಾವೆ, ಸರಿಯಾಗಿ ನೋಡಿಕೊಡ್ರಿ. 1 ಅಂಕದ ದರ್ಶನ ಕೂಡ ಕೇಳ್ಬೋದು, 2 ಅಂಕದ ದರ್ಶನ ಕೇಳ್ಬೋದು. ಜೊತೆಗೆ 10 ಅಂಕದ ದರ್ಶನ ಕೂಡ ಕೇಳಬಹುದು PUC ವಿದ್ಯಾರ್ಥಿಗಳಿಗೆ. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಇನ್ನು ಇದರ ಮುಂದಿನ ಪರಿಕಲ್ಪನೆಯನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.